ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯು ಹೊಸ ಇತಿಹಾಸವನ್ನ ಬರೆದಿದೆ. ದೀದಿಯ ಭದ್ರಕೋಟೆಯನ್ನ ಬಿಜೆಪಿ ಕೆಡವಿದೆ, ಛಿದ್ರ ಮಾಡಿ ಹಾಕಿದೆ. ದೀದಿ ಕೋಟೆಯನ್ನ ಕೆಡವಿ ಇವತ್ತು ಸರ್ಕಾರ ರಚನೆ ಮಾಡಲಿದ್ದಾರೆ. ದೀದಿಯ ಮಾಜಿ ಶಿಷ್ಯನಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಕಟ್ಟಲಾಗ್ತಾ ಇದೆ. ಸುವೇಂದು ಅಧಿಕಾರಿ ದೀದಿ ಅವರ ಅತ್ಯಾಪ್ತ ಶಿಷ್ಯ ಕೂಡ ಆಗಿದ್ರು ಒಂದು ಕಾಲದಲ್ಲಿ. ಸುವೇಂದು ಅಧಿಕಾರಿ ಸಿಎಂ ಆಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ದೀದಿಯನ್ನ ಸೋಲಿಸಿದ್ದ ಅಧಿಕಾರಿಗೆ ಬಿಜೆಪಿ ಪಟ್ಟವನ್ನ ಕಟ್ತಾ ಇದೆ. ಪಶ್ಚಿಮ ಬಂಗಾಳದ 9ನೇ ಸಿಎಂ ಆಗಿ ಇಂದು ಪ್ರಮಾಣ ವಚನವನ್ನ ಸುವೇಂದು ಅಧಿಕಾರಿ ಸ್ವೀಕರಿಸಲಿದ್ದಾರೆ. ಪ್ರಧಾನಿ ಮೋದಿ, ಅಮಿತ್ ಶಾ ಕೂಡ ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ಭಾಗಿಯಾಗ್ತಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಗ್ರೌಂಡ್ನಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ. ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಬಿಜೆಪಿಯ ಇನ್ನಿತರ ಪ್ರಮುಖ ನಾಯಕರು ಕೂಡ ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಬಿಜೆಪಿ ಆಡಳಿತವಿರುವ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಲಿರೋದು. ಇಲ್ಲಿ ದೀದಿಯವರ ಅತ್ಯಾಪ್ತ ಸುವೇಂದು ಅಧಿಕಾರಿ ಮೊದಲು ಕಾಂಗ್ರೆಸ್ನಿಂದ ಅವರು ರಾಜಕೀಯ ಜೀವನವನ್ನು ಆರಂಭ ಮಾಡ್ತಾರೆ. ಅದಾದ ಮೇಲೆ ಟಿಎಂಸಿಯಲ್ಲೂ ಕೂಡ ಇರ್ತಾರೆ. ದೀದಿ ಜೊತೆನೆ ಕೆಲಸವನ್ನ ಮಾಡ್ತಾ ಬರ್ತಿರ್ತಾರೆ. ಆದರೆ ಅವರ ಒಂದು ಧೋರಣೆಯಿಂದಾಗಿ, ಅವರು ಕೊಟ್ಟಿರುವಂತಹ ಒಂದು ಕಿರಿಕಿರಿಯಿಂದಾಗಿ ಬೇಸತ್ತು ಅವರು ಅದಾದ ಮೇಲೆ ಬಿಜೆಪಿ ಸೇರ್ಪಡೆ ಆಗ್ತಾರೆ.